Wish you many happy returns of the day. Thank you. Thank you. Wow, Dad! Such a nice pen. Killer, Dad. ನಿನಗೆ ಇಷ್ಟ ಆಯ್ತಾ? ಹಾ. ತಗೋ. ಇದ್ಮೇಲೆ ಇದನ್ನ ನೀನೇ ಇಟ್ಟು. Dad. ನೋಡಿ, ನಾನು ಹೇಳ್ತಿರೋದು ತುಂಬ ಇಂಪಾರ್ಟೆಂಟ್ ವಿಷಯ. ಇದೆಲ್ಲೂ ಆಚೆ ಬರಬಾರ್ದು. ಯಾವುದೇ ಕಾರಣಕ್ಕೂ ನನ್ನ ಪ್ಲಾನ್ ಫ್ಲಾಪ್ ಆಗಬಾರದು. ಅದೇನು ಅಂತ ಹೇಳಿ ಸರ್. ಫ್ಲಾಪ್ ಆಗದೆ ಇದ್ದಂಗೆ ನಾನು ನೋಡ್ಕೊತೀನಿ. ಅದು ನಿಮ್ಮಿಂದ ಸಾಧ್ಯನಾ? ಅದ್ಯಾಕೆ ಮೇಡಮ್ ಹೀಗಂತೀರಾ? ಹುಲಿ ಅಂತ ಅಂದ್ಕೊಂಡಿದ್ದ ಆದಿತ್ಯನ ಇಲಿ ಥರ ಮಾಡಿ ಅವನ ತಂದೆ ವಿರುದ್ಧನೇ ಎತ್ಕಟ್ಟಿ ಸೂರ್ಯ ಈಗ ರಾಜೀನಾಮೆ ಕೊಡೋ ಹಂತಕ್ಕೆ ತಂದಿಟ್ಟಿದ್ದೀನಿ. ನಾನು ನನ್ನ ಮಗನಿಗೆ ಬ್ಯಾಂಕಾಕ್ ಹೋಗ್ತಿದ್ದೀನಿ ಅಂತ ಸುಳ್ಳು ಹೇಳಿ ಇಲ್ಲೇ ಇದ್ದುಕೊಂಡು ಸೂರ್ಯನ ಭ್ರಷ್ಟಾಚಾರದ ಕೇಸಲ್ಲಿ ಸಿಕ್ಕಾಕ್ಸಿ ಒಂದು ಹುಡುಗಿ ಕೇಸ್ನಲ್ಲೂ ಸಿಕ್ಕಾಕೊಳ್ಳೋ ಹಾಗೆ ಮಾಡಿದ್ದೆ ನಾನು. ಇದಿಷ್ಟು ಸೂರ್ಯನಿಗೆ, ಸೂರ್ಯನ ಮನೆಯವರಿಗೆ ಆದಿತ್ಯನೇ ಮಾಡಿಸಿದ್ದು ಅಂತ ಬಿಂಬಿಸಿದ್ದು ನಾನೇ ಅಲ್ವಾ? ಹೌದು, ನಿಜ. ಆದ್ರೆ ಇದೆಲ್ಲ ವಿಚಾರ ನಾಳೆ ಸೂರ್ಯಂಗಾಗ್ಲಿ ರಂಜಿತ್ಗಾಗ್ಲಿ ಗೊತ್ತಾದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದೀರಾ? ಅವತ್ತು ರಂಜಿತ್ ಏನು ಹೇಳಿದ್ದ ಹೇಳು? ಆದಿತ್ಯಗೆ ಏನಾದರೂ ಮಾಡ್ಕೊಳ್ಳಿ, ಆದ್ರೆ ಸೂರ್ಯ ಆರತಿ ವಿಷಯಕ್ಕೆ ಮಾತ್ರ ಬರಬೇಡಿ ಅಂತ. ನಾವು ಅದನ್ನೇ ಮಾಡಿದ್ದು ತಾನೇ. ಏನ್ ಹೇಳ್ತಿದ್ದೀರಾ ನೀವು? ಈಗ ರಂಜಿತ್ ನನ್ನನ್ನು ಯಾವ ವಿಷಯದಲ್ಲಿ ಪ್ರಶ್ನೆ ಮಾಡ್ತಾನೆ? ಸೂರ್ಯನ ಮೇಲೆ ಏನೇ ಆಪಾದನೆಗಳು ಬಂದಿದ್ರು ಅದಷ್ಟಕ್ಕೂ ಕಾರಣ ಆದಿತ್ಯ ತಾನೇ. ನಾವು ಅವನ ಹೆಸರಲ್ಲಿ ತಾನೇ ಹೇಳಿ ಮಾಡ್ತಿದ್ದು. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆಲ್ಲ ಗೊತ್ತಾಗಲ್ವಾ? ಪ್ರಪಂಚಕ್ಕೆ ಗೊತ್ತಾಗತ್ತೆ, ನಿಜ. ನಾವು ಅಷ್ಟರಲ್ಲೇ ಇನ್ನೊಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿಬಿಡೋದು. ಅದಕ್ಕೆ ಒಂದು ಪ್ಲಾನ್ ಮಾಡಿದ್ದೀನಿ. ಅದೇ ನನ್ನ ಕೊನೆಯ ಬ್ರಹ್ಮಾಸ್ತ್ರ. ಅದೇನು ಅಂತ ಹೇಳಿ ಸರ್, ನಾನು ಮಾಡ್ತೀನಿ. ಇಷ್ಟು ದಿವಸ ಸೂರ್ಯ ಅಧಿಕಾರ ಕಳ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡಿದ್ದೀವಿ. ಈಗ ಸೂರ್ಯನ ಮನದರ್ಸಿ ಆರತಿಯ ಅಪಹರಣ. ರಾವಣನ್ ತರ ಸಾಹಸ ಮಾಡೋದಕ್ಕೆ ಹೊರಟಿದ್ದೀರಾ. ಹಿಂದೆ ಒಂದ್ಸಲ ಕಿಡ್ನಾಪ್ ಮಾಡಿ ಏನೇನೆಲ್ಲ ಅನಾಹುತ ಆಯ್ತು ಅಂತ ನೆನಪಿದೆ ತಾನೇ? ಗೊತ್ತು. ಆದ್ರೆ ಆರತಿ ಏನು ಸೀತೆ ಅಲ್ಲ. ಒಬ್ಬನ್ ಬಿಟ್ಟು ಇನ್ನೊಬ್ಬನ ಕಟ್ಕೊಂಡಿದ್ದಾಳ ತಾನೇ. ಸೀತೆ ತರ ಅವಳು ಏಕಪತಿ ವೃತಸ್ಥೆ ಅಲ್ಲ. ಅವಳನ್ನ ಅಪಹರಣ ಮಾಡೋದ್ರಿಂದ ನನಗೇನು ತೊಂದರೆ ಆಗಲ್ಲ. ಸರಿ ಬಿಡಿ, ನನ್ನ ಅನುಮಾನನೇ ಸುಳ್ಳಾಗ್ಲಿ. ಸುಳ್ಳು ಅದಾಗತ್ತೆ. ಪ್ಲಾನ್ ಹಾಕಿರೋದು ಚಿದಂಬರಂ. ಅದು ಗೊತ್ತು. ನಿನ್ನ ಬುದ್ಧಿ ಮಾತು ಅನಾವಶ್ಯಕ. ನೀವೊಬ್ರು ಪೊಲಿಟಿಕಲ್ ಲೀಡರ್. ನಿಮಗಿದು ತುಂಬಾ ಚಾಲೆಂಜಿಂಗ್ ಟಾಸ್ಕ್. ನಮ್ಮ ಹುಡುಗರನ್ನ ಸೂರ್ಯನ ಮನೆ ಹತ್ರ ಇರೋದಕ್ಕೆ ಹೇಳಿ ಆರತಿ ಹೊರಗಡೆ ಬಂದ ತಕ್ಷಣ ಅವಳನ್ನ ಕಿಡ್ನಾಪ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾನು ಹಾಕಿರೋ ಸ್ಕೆಚ್ ಫ್ಲಾಪ್ ಆಗಕೂಡದು. ಯಾಕೆಂದ್ರೆ ಈ ಹಿಂದೆ ಆ ಆರತಿನ ಕಿಡ್ನಾಪ್ ಮಾಡಿದ್ದೆ. ಆದರೆ ನನ್ನ ಕೈಯಿಂದ ಅವಳು ತಪ್ಪಿಸ್ಕೊಂಡು ಹೋದ್ಲು. ಈಗ ಅವಳನ್ನ ಮುಂದಿಟ್ಕೊಂಡು ಆ ದಿನ ಸೂರ್ಯನ ಮಟ್ಟ ಹಾಕಲೇಬೇಕು. ಏನು ಚಿಂತೆ ಮಾಡಬೇಡ್ರಣ್ಣ. ನಿಮ್ಮ ಪ್ಲಾನು ನಮ್ಮ ಹುಡುಗರು ಖಂಡಿತ ಸಕ್ಸಸ್ ಮಾಡೇ ಮಾಡ್ತಾರೆ. ಅಣ್ಣ, ಪಂಚ್ ಡೈಲಾಗ್ ಹೊಡೆದ ಮಾತ್ರಕ್ಕೆ ವಿಲನ್ ಆಗಲ್ಲ. ಹುಡುಗರನ್ನ ಕಳಿಸಿ ಮೈ ಮರೆತು ಕೂತ್ಕೊಂಡ್ರೆ ನಾಳೆ ಮಾತಾಡೋದಕ್ಕೆ ನಾಲ್ಗೇನೂ ಇರಲ್ಲ. ಗೊತ್ತಾಯ್ತಾ? ಸೂರ್ಯ ನೆಂತಿನ ನಿಮ್ಮ ಅಡ್ಡಕ್ಕೆ ಕರ್ಕೊಂಬಂದ್ಮೇಲೆ ಆಮೇಲೆ ನಮ್ಮ ಹುಡುಗರು ನಿಮ್ಮ ಫೋನ್ ಮಾಡೇ ಇರ್ತಾರೆ. ಅದು ಕಾಣ, ಅದು ಮಾತು ಅಂದ್ರೆ. ಚಿದಂಬರಂ, ನೀವು ಹೋಗ್ತಿರೋ ದಾರಿ ಸರಿ ಇಲ್ಲ ಅನ್ನಿಸ್ತಿದೆ. ನಾನು ಹೋಗ್ತಾ ಇರೋ ದಾರಿ ಸರಿ ಇದೆ, ನೀನು ಯೋಚನೆ ಮಾಡೋ ರೀತಿ ಸರಿ ಇಲ್ಲ. ಬನ್ರಿ. ಆದಿ, ಹಳೇದನ್ನೆಲ್ಲ ಮರೆತು ನಾಳೆಯಿಂದ ಹೊಸದಾಗಿ ಹೊಸ ಹುರುಪಲ್ಲಿ ನಿನ್ನ ಜೀವನನ ಶುರು ಮಾಡು. ನಾಳೆ ನೀನು ಹುಟ್ಟಿದಬ್ಬ. ಹುಟ್ಟಿದ ದಿನ ಹೆತ್ತವಳ ಆಶೀರ್ವಾದ ತಗೊಂಡು ನಿನ್ನ ಜೀವನನ ಕಟ್ಕೋ. ನನಗೂ ಅಮ್ಮನ ಆಶೀರ್ವಾದ ಪಡಿಬೇಕು ಅಂತ ಆಸೆ ಇದೆ ಡ್ಯಾಡ್. ಆದರೆ ಅಮ್ಮ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ.
ನಾನು ಕರೆದ್ರೆ ಅವ್ರು ಬರ್ತಾರಾ? ನನಗೆ ಆಶೀರ್ವಾದ ಮಾಡ್ತಾರಾ? ಏನೇ ಕೋಪ ಮಾಡಿಕೊಂಡ್ರು ಮಗನ ಮೇಲಿರೋ ಪ್ರೀತಿ ಯಾವ ತಾಯಿಗೂ ಕಮ್ಮಿ ಆಗಲ್ಲ ಕಣ. ನೀನು ಅವಳಿಗೆ ಫೋನ್ ಮಾಡಿ ದೇವಸ್ಥಾನಕ್ಕೆ ಬರೋಕ್ಕೆ ಹೇಳು, ಅವಳು ಖಂಡಿತ ಬರ್ತಾಳೆ. ಡ್ಯಾಡ್, ಅಮ್ಮನ ಹತ್ರ ಮಾತಾಡಿ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಡ್ಯಾಡ್. ಅಂಥದ್ರಲ್ಲಿ ಅವ್ರು ಬರ್ತಾರಾ? ನಾನು ಹೇಳ್ತಾ ಇಲ್ವಾ, ಹುಟ್ಟಿದ ದಿನ ಆಶೀರ್ವಾದ ತಗೋಬೇಕು ಅಂತ ಮಗ ಫೋನ್ ಮಾಡಿದ್ರೆ ತಾಯಿ ಬಂದೇ ಬರ್ತಾಳೆ. ನೀನು ಅವಳಿಗೊಂದು ಫೋನ್ ಮಾಡು ಅಷ್ಟೇ. ಡ್ಯಾಡ್, ಅದು ಮಾಡು ಆದಿ, ನಾ ಹೇಳ್ತಾ ಇಲ್ವಾ, ನಾಳೆ ನೀನು ಹುಟ್ಟಿದಬ್ಬ. 2 ದೇವ್ರನ್ನ ನೀನು ಮೀಟ್ ಮಾಡಲೇಬೇಕು. ಒಂದು ಆಮೇಲಿರೋ ದೇವರು, ಇನ್ನೊಂದು ನಿನ್ನ ತಾಯಿ ದೇವರು. ಫೋನ್ ಮಾಡು. ಮಾಡ್ತೇವ್ರೆ, ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಯಾರು ಫೋನ್ ಮಾಡಿರೋದು? ಆದಿ, ಯಾಕೆ ಫೋನ್ ಮಾಡಿರ್ತಾನೆ? ರಿಸೀವ್ ಮಾಡಿ. ಇನ್ನೇನು ಹೇಳೋದಕ್ಕೆ ಫೋನ್ ಮಾಡಿರ್ತಾನೆ. ಫೋನ್ ರಿಸೀವ್ ಮಾಡಿದ್ರೆ ತಾನೇ ಗೊತ್ತಾಗೋದು. ರಿಸೀವ್ ಮಾಡಿ. ಅಮ್ಮ, ನಾಳೆ ನನ್ನ ಬರ್ಡೇ ಅಮ್ಮ. ನನಗೆ ನಿಮ್ಮ ಆಶೀರ್ವಾದ ತಗೊಬೇಕು ಅಮ್ಮ. ಪ್ಲೀಸ್ ಅಮ್ಮ, ನಾಳೆ ದೇವಸ್ಥಾನಕ್ಕೆ ಬರ್ತೀರಾ ಅಮ್ಮ? ಅಮ್ಮ, ನಂಗೆ ಆಶೀರ್ವಾದ ಮಾಡ್ತೀರಾ ಅಮ್ಮ? ನನ್ನ ಮಗ ನನ್ನ ಪಾಲಿಗಿಲ್ಲ ಅಂತ ಅಂದಮೇಲೆ ಅವ್ನು ಬರ್ತಡೇ ಆದ್ರೇನು ಇನ್ನೊಂದಾದ್ರೇನು, ನಾನು ಎಲ್ಲಿಗೂ ಬರಲ್ಲ, ಯಾರಿಗೂ ಆಶೀರ್ವಾದನೂ ಮಾಡಲ್ಲ. ಅಮ್ಮ ಅಮ್ಮ ಪ್ಲೀಸ್ ಅಮ್ಮ. ಅಮ್ಮ, ನಂಗೆ ನಾಳೆ ನಿಮ್ಮ ಆಶೀರ್ವಾದ ಬೇಕೇ ಬೇಕಮ್ಮ. ನಾನು ದೇವಸ್ಥಾನದಲ್ಲಿ ಕಾಯ್ತಾ ಇರ್ತೀನಿ, ನೀವು ಬರಲೇಬೇಕು, ಆಶೀರ್ವಾದ ಮಾಡಲೇಬೇಕು. ನೀನೇನು ಹೇಳಿದ್ರು ಸರಿ, ಬಿಟ್ಟು ಸರಿ, ನಾನು ಮಾತ್ರ ಎಲ್ಲಿಗೂ ಬರಲ್ಲ. ಅಮ್ಮ 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 ಪ್ಲೀಸ್ ಅಮ್ಮ. ಬರ್ತಾಳೆ. ಆಡ್ತೀವ್ರೆ, ಎಲ್ಲಿಗೂ ಬರಲ್ಲ ಅಂತ ಹೇಳ್ತಾ ಇದ್ರಿ? ನಾಳೆ ಅವ್ನು ಬರ್ತಡೇ ಅಲ್ವಾ, ಅದಕ್ಕೆ ದೇವಸ್ಥಾನ ಬಂದು ನನಗೆ ಆಶೀರ್ವಾದ ಮಾಡಿಮ್ಮ ಅಂತ ಕೇಳ್ದ, ಅದಕ್ಕೆ ಬರಲ್ಲ ಅಂತ ಹೇಳ್ದೆ. ನೀವೇ ಹೇಳ್ತಾ ಇದ್ರಲ್ವಾ, ಮಕ್ಕಳು ಒಳ್ಳೆಯವರಾದರೂ ಕೆಟ್ಟವರಾದರೂ ತಾಯಿಗೆ ಮಕ್ಕಳೇ ಅಂತ. ಪಾಪ ಅವನೇ ಫೋನ್ ಮಾಡಿ ಆಶೀರ್ವಾದ ಮಾಡಿ ಬನ್ನಿ ಅಂತ ಹೇಳ್ತಾ ಇದ್ದಾನಲ್ವಾ, ಅವನೇ ನನ್ನ ಬಿಟ್ಟು ಬನ್ನಿ ಅಂತ ಹೇಳ್ತಾ ಇಲ್ವಲ್ಲ. ನೀವು ಹೋಗಿ ಅವನಿಗೆ ಆಶೀರ್ವಾದ ಮಾಡಿ ಬನ್ನಿ, ಅವನಿಗೂ ನೆಮ್ಮದಿ ಸಿಗುತ್ತೆ, ನಿಮಗೂ ನೆಮ್ಮದಿ ಸಿಗುತ್ತೆ. ನನಗೆ ಡ್ಯಾಡ್ ಥರ ಭಾವನೆಗಳನ್ನ ತುಂಬಿಕೊಂಡು ಮಾತಾಡೋಕ್ಕೆ ಬರಲ್ಲ ಅಮ್ಮ. ಆದರೆ ಇವತ್ತು ಆದಿತ್ಯನ ಮೇಲೆ ಕೋಪ ಮಾಡಿಕೊಂಡು ಅವನ್ನ ದೂರ ಮಾಡಿದರೆ ಡ್ಯಾಡ್ನ ಕಾಪಾಡೋಕ್ಕೆ ಯಾವ ವಿಟ್ನೆಸ್ಸೂ ಇರೋಲ್ಲ. ಹಾಗೆ ಆದಿತ್ಯನ ತಿದ್ದಿ ಒಳ್ಳೆ ಮನುಷ್ಯ ಮಾಡೋದಕ್ಕೆ ಅವಕಾಶನೂ ಇರೋಲ್ಲ. ನೀವು ಒಂದೊಂದ್ಸಲ ಮೀಟ್ ಮಾಡಿ ಪ್ರೀತಿ ಬಂಧಗಳಲ್ಲಿ ಹಿಡಿದು ಒಳ್ಳೆ ಮನುಷ್ಯನಾಗಿ ಮಾಡೋದಕ್ಕೆ ಟ್ರೈ ಮಾಡಿ. ಯೋಚನೆ ಮಾಡಿ ಅಮ್ಮ.
ಯಾಕೋ ಅದು ಇನ್ನೂ ಇಲ್ಲೇ ಇದೆಯಾ? ಅಮ್ಮಂಗೆ ಬರೋಕ್ಕೆ ಹೇಳಿದ್ಯಾ ತಾನೆ? ದೇವಸ್ಥಾನದ ಹತ್ರ ಹೋಗು, ಅವಳು ಬಂದು ಕಾಯ್ತಾ ಇರ್ತಾಳೆ. ಇಲ್ಲ ಡ್ಯಾಡ್, ಅಮ್ಮ ಬರ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ. ಅಮ್ಮನಿಗೆ ನನ್ನ ಮೇಲಿನ ಕೋಪ ಇದೆ ಅನಿಸುತ್ತೆ. ಅಮ್ಮನ ಕೋಪ ಅಂದರೆ ಅದರಲ್ಲಿ ಪ್ರೀತಿನೇ ಇರೋದು ಕಣೋ. ಅವಳು ಬರಲ್ಲ ಅಂತ ಹೇಳಿದ್ರಲ್ಲಿ ಬರ್ತೀನಿ ಅನ್ನೋ ಭರವಸೆ ಇದೆ. ನೀನು ಹೋಗು, ಅವಳು ಬಂದೇ ಬರ್ತಾಳೆ. ಅಂದರೆ ಅಮ್ಮ ಬರ್ತಾರೆ ಅಂತ ಹೇಳ್ತೀರಾ? ಖಂಡಿತ ಬರ್ತಾಳೆ. ಅದು ಅಲ್ಲದೆ ಇವತ್ತು ನಿನ್ನ ಹುಟ್ಟದಬ್ಬ ದಿವಸ ಮಗನಿಗೆ ಆಶೀರ್ವಾದ ಮಾಡಕ್ಕೆ ತಾಯಿ ಬರದೇ ಇರ್ತಾಳ. ನೀನು ಹೋಗು, ಅವಳು ಬಂದೇ ಬರ್ತಾಳೆ. ಸರಿ ಡ್ಯಾಡ್, ನಿಮ್ಮ ಮಾತು ಕೇಳಿದ್ಮೇಲೆ ಒಂದು ರೀತಿ ಧೈರ್ಯ ಬಂದಿದೆ. ನಾ ಹೋಗಿ ಬರ್ತೀನಿ ಡ್ಯಾಡ್. ಇನ್ನೇನೇ ಹೇಳಿದ್ರು ಸರಿ, ಶಶಾಂಕೆ ನನ್ನ ತಂದೆ. ನಾನು ಅವ್ರ ಜೊತೆನೇ ಇರ್ತೀನಿ, ಅವ್ರ ಜೊತೆನೇ ಬಾಳ್ತೀನಿ. ಹೋಗ್ತೀನಿ, ಆದ್ರೆ ನನ್ನೊಬ್ಬನೇ ಅಲ್ಲ, ನಿನ್ನೂ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಆಚೆಗೆ ನಡಿ. ಥ್ಯಾಂಕ್ ಯು ದೇವ್ರೆ, ನಮ್ಮಮ್ಮ ಬರೋ ಹಾಗೆ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಅದಿ ಹೇಳು, ಆರತಿ ಬಂದ್ಲಾ? ಹೌದು ಡ್ಯಾಡ್, ಅಮ್ಮ ಕಾರಿಂದ ಇಳಿದ್ರು. ಅಮ್ಮ ಬಂದ್ರು ಅಂತ ಖುಷಿಯಲ್ಲಿ ತಿರುಗಿ ದೇವ್ರಿಗೆ ಕೈ ಮುಗಿ ವಾಪಸ್ ತಿರುಗೋ ಅಷ್ಟರಲ್ಲಿ ಅಮ್ಮ ಕಾಣ್ತಿಲ್ಲ ಡ್ಯಾಡ್. ನೀನು ಹೇಳ್ತಾ ಇರೋದು ನಿಜಾನಾ? ಹೌದು ಡ್ಯಾಡ್, ಅಮ್ಮ ಎಲ್ಲೂ ಕಾಣ್ತಿಲ್ಲ. ಅಮ್ಮ ಎಲ್ಲೋದ್ರು ಅಂತಾನೆ ಗೊತ್ತಾಗ್ತಿಲ್ಲ ಡ್ಯಾಡ್ ನನಗೆ. ನನಗೆ ಗೊತ್ತು ನಮ್ಮವರೇ ಅವಳನ್ನ ಕಿಡ್ನ್ಯಾಪ್ ಮಾಡಿರೋದು ಅಂತ. ನನ್ನ ಪ್ಲಾನ್ ಸಕ್ಸಸ್ ಆಯಿತು, ನಾನು ಗೆದ್ದೆ. ಡ್ಯಾಡ್ ಡ್ಯಾಡ್ ನಾನು ಹೇಳೋದು ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಆದಿ. ಅವಳೆಲ್ಲೂ ಹೋಗಿರಕ್ಕೆ ಸಾಧ್ಯ ಇಲ್ಲ ಅಲ್ವೇನೋ, ಅಲ್ಲೇ ಎಲ್ಲೋ ಇರಬೇಕು. ಇನ್ನೊಂದು ಸರ್ತಿ ಹುಡುಕ್ ನೋಡು. ಏನೋ ಡ್ಯಾಡ್, ನನಗಂತೂ ಏನೂ ತಿಳಿತಿಲ್ಲ. ಡೋಂಟ್ ವರಿ, ನೀ ಇನ್ನೊಂದು ಸರ್ತಿ ಹುಡುಕು. ಸಿಗದೆ ಇದ್ರೆ ಮನೆಗೆ ಬಾ, ಏನು ಮಾಡ್ಬೋದು ಅಂತ ನೋಡೋಣ. ಸರಿ ಡ್ಯಾಡ್.
ಅಂತೂ ನಾನು ಅನ್ಕೊಂಡಾಗೆ ಆರ್ತಿನ ಕಿಡ್ನಾಪ್ ಮಾಡಿಸಿದ್ದಾಯ್ತು. ಹಲೋ ಹಲೋ ಅಣ್ಣ, ನಾವು ಗುಡ್, ಒಳ್ಳೆ ಕೆಲಸ ಮಾಡಿದ್ದೀರ. ಅಂತೂ ಆದಿಗೆ ಗೊತ್ತಾಗ್ದಿರೋಂಗೆ ಅವಳನ್ನ ಕಿಡ್ನಾಪ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ರಿ. ಅಣ್ಣ ನೀವೇನು ಹೇಳ್ತಿದ್ದೀರಣ್ಣ? ಆರ್ತಿ ಮೇಡಮ್ನ ನಾವು ಕಿಡ್ನಾಪ್ ಮಾಡಿಲ್ಲ ಅಣ್ಣ. ಏನು ಹೇಳ್ತಾ ಇದೆಯಾ? ಹೌದಣ್ಣ, ಅವ್ರು ದೇವಸ್ಥಾನಕ್ಕೆ ಹೋಗೋಕೆ ಅಂತ ಕಾರಿಂದ ಹೇಳಿದ್ರು. ನಾವು ಇನ್ನೇನು ಹೋಗಿ ಎತ್ತಾಕೋಬೇಕು ಅಷ್ಟರಲ್ಲಿ ನಮ್ಮ ಕಾರ್ ಬಂದು ಅಡ್ಡ ನಿಂತ್ಕೊಂಡ್ಬಿಡ್ತಾಣ. ಸರಕಂತ ಹೊಟ್ಟೋಯ್ತು. ನಾವು ಆ ಕಡೆ ಈ ಕಡೆ ದೇವಸ್ಥಾನ ಎಲ್ಲ ಕಡೆ ಹುಡುಕಿದ್ವಣ್ಣ, ಆರ್ತಿ ಮೇಡಮ್ ಎಲ್ಲೂ ಸಿಕ್ಕಲಿಲ್ಲ. ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಒಂದು ಹೆಂಗಸಿನ ಕಿಡ್ನಾಪ್ ಮಾಡೋ ಯೋಗ್ಯತೆ ಇಲ್ವೇನೋ ನಿಮಗೆ? ಅಣ್ಣ, ಕಿಡ್ನಾಪ್ ಮಾಡಬೇಕು ಅಂತ ಕಾರ್ನ ಫಾಲೋ ಮಾಡ್ಕೊಂಡು ಹೋದ್ವಿ ಅಣ್ಣ. ಆ ಅಮ್ಮ ದೇವಸ್ಥಾನ ಹತ್ರ ಇಳ್ಕೊಂಡ್ಲು. ನಾವು ಕಿಡ್ನಾಪ್ ಮಾಡಬೇಕು ಅನ್ನೋಷ್ಟರಲ್ಲಿ ಯಾವುದೋ ಕಾರ್ ಅಡ್ಡ ಬಂದ್ಬಿಡ್ತಾಣ. ಆಮೇಲಿಂದ ಹುಡುಕ್ ನೋಡ್ತೀವಿ, ಆ ಅಮ್ಮ ಕಾಣಿಸ್ತಾನೆ ಇಲ್ಲ ಅಲ್ಲಿ. ಎಲ್ಲ ಮಾಯ ಆಗೋಗ್ಬಿಟ್ಲು. ಏನ್ ಮಾಡ್ತಾ ಇದ್ರಿ ನೀವು? ಕಡ್ಲೆಪುರಿ ತಿಂತಾ ಇದ್ರಾ? ಇಷ್ಟು ದಿವಸ ಕಷ್ಟಪಟ್ಟದೆಲ್ಲ ವೇಸ್ಟ್ ಆಗಿ ಹೋಯ್ತಲು. ಕೈಗೆ ಬಂದು ತುತ್ತು ಬಾಯಿಗೆ ಬರ್ಲಿಲ್ವಲ್ಲೋ? ನಾನು ನಿಮ್ಗೆ ಅವತ್ತಿಂದ ಹೇಳ್ತಾ ಇದ್ದೆ ಇವ್ರುಗಳನ್ನ ನಂಬಬೇಡಿ ಅಂತ. ನನ್ನ ಮಾತೆ ಕೇಳಿಲ್ಲ ನೀವು. ಎಲ್ಲ ನಿನ್ನ ದರಿದ್ರ ಬಾಯಿಂದ ಹೀಗಾಗಿರೋದು. ನನ್ನ ಬಗ್ಗೆ ತಪ್ಪಾಗಿ ಮಾತಾಡಬೇಡಿ. ಪ್ರತಿ ಹೆಜ್ಜೆ ಹೆಜ್ಜೆಗೂ ನಿಮ್ಮನ್ನ ಎಷ್ಟು ಎಚ್ಚರಿಸ್ದೆ, ಆದ್ರೆ ನೀವು ಈಗಲೂ ಹೇಳ್ತಾ ಇದ್ದೀನಿ, ಇಷ್ಟಕ್ಕೆಲ್ಲ ಕಾರಣ ಆ ನಿಮ್ಮ ಮಗ ರಂಜಿತ್ ಅಂತ ನನಗೆ ಅನುಮಾನ. ನೀವು ಅವನನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದ್ರಿ. ನಿಮ್ ತರ ಸೋಂಬೇರಿ ತರ ಕೂತ್ಕೊಳ್ಳೋಕೆ ಅವನು ಹೆಬ್ಬಾವಲ್ಲ, ಕಾಳಿಂಗ ಸರ್ಪ. ಆರ್ತಿ ದೇವಸ್ಥಾನಕ್ಕೆ ಬಂದಿದ್ದು ನೀನು ನಿಜವಾಗ್ಲೂ ನೋಡಿದ್ಯಾ ಆದಿ? ಹೂ ಡ್ಯಾಡ್, ನೋಡ್ದೆ. ಅಮ್ಮ ಕಾರಿಂದ ಇಳಿದು ನಾನು ನೋಡ್ದೆ. ಅಮ್ಮ ಬಂದ್ರಣ ಅಂತ ಖುಷಿಲಿ ದೇವ್ರಿಗೆ ಕೈ ಮುಗಿಣ ಅಂತ ತಿರುಗ್ದೆ. ವಾಪಸ್ ತಿರ್ಗೋಷ್ಟಲ್ಲಿ ಅಮ್ಮ ಕಾಣ್ತಿಲ್ಲ ಡ್ಯಾಡ್. ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ಲಿಲ್ಲ. ನೀನು ಯಾವಾಗಲೂ ನಿಮ್ಮ ಅಮ್ಮನ ನೆನಪಲ್ಲೇ ಇರ್ತೀಯ. ಅವಳು ಬಂದ್ಲು ಅಂತ ನಿನಗೆ ಭ್ರಮೆ ಆಗಿರ್ಬೋದು. ಯೋ ಇಲ್ಲ ಡ್ಯಾಡ್, ನಾನು ಕಣ್ಣಾರೆ ನೋಡ್ದೆ. ಒಂದು ಕೆಲಸ ಮಾಡು, ಸೂರ್ಯನ ಮನೆಗೆ ಫೋನ್ ಮಾಡಿ ಆರ್ತಿ ಮನೆಯಿಂದ ಹೊರಟಿದ್ಲೋ ಇಲ್ವೋ ಕೇಳು. ಏನೋ ನಾನು ಅವ್ರಗಳಿಗೆ ಫೋನ್ ಮಾಡದ? ಅದು ಸಾಧ್ಯ ಅಲ್ಲ ಡ್ಯಾಡ್. ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಮೋಸ್ಟ್ಲಿ ಅವರು ಇರೋ ಕಡೆ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ, ಅದಕ್ಕೆ ನಾಟ್ ರೀಚಬಲ್ ಅಂತ ಬರ್ತಿದೆ ಅನ್ಸುತ್ತೆ. ನನಗ್ಯಾಕೋ ಆತಂಕ ಆಗ್ತಿದೆ ಕಣೋ. ಆರ್ತಿ ಅವರು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಡ್ಯಾಡ್, ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಳ್ಬೇಡಿ. ಅಮ್ಮ ಇನ್ನೇನು ಬಂದ್ಬಿಡ್ತಾರೆ ಅನ್ಸುತ್ತೆ. ಅದಕ್ಕೆ ನಾನು ಹೇಳಿದ್ದು ಒಬ್ಬರನ್ನೇ ಕಳ್ಸೋದು ಬೇಡ, ಸ್ವಾತಿನೂ ಜೊತೆ ಕಳ್ಸೋಣ ಅಂತ. ಈಗೇನು ಅಮ್ಮ ಆದಿತ್ಯ ನೋಡೋಕೆ ಹೋಗಿದ್ದಾರೋ ಇಲ್ವೋ ಅಂತ ತಿಳ್ಕೊಳ್ಬೇಕು ತಾನೆ. ಆದಿತ್ಯಂಗೆ ಕಾಲ್ ಮಾಡಿ. ಏನು? ನಾನು ನೀಚಂಗೆ ಫೋನ್ ಮಾಡಬೇಕಾ? ಅಮ್ಮನ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ನೀವು ಒಂದು ಕಾಲ್ ಮಾಡಲೇಬೇಕು. ಅದು ನನ್ನಿಂದ ಸಾಧ್ಯ ಇಲ್ಲ ಆರ್ಯ. ನೀನು ಆರ್ತಿಗೋಸ್ಕರನಾದ್ರೂ ಫೋನ್ ಮಾಡಿ ವಿಚಾರಿಸಲೇಬೇಕು. ಸೂರ್ಯನಿಗೆ ಫೋನ್ ಮಾಡು. ಡ್ಯಾಡ್ ಅದು ನನ್ನ ಮಾತು ಕೇಳು. ಇಂಥ ಟೈಮಲ್ಲಿ ಸ್ವಾಭಿಮಾನ ನೋಡ್ತಾ ಕೂತ್ರೆ ಏನೂ ಪ್ರಯೋಜನ ಇಲ್ಲ. ನೀನು ಸೂರ್ಯನಿಗೆ ಫೋನ್ ಮಾಡಿದ್ರೆ ನಿನಗೆ ಏನೂ ಆಗಲ್ಲ. ಫೋನ್ ಮಾಡಿ ವಿಚಾರಿಸು. ಮಾಡು. ಡ್ಯಾಡ್ ಪ್ಲೀಸ್, ನಾನೇ ಅವನಿಗೆ ಕಾಲ್ ಮಾಡ್ತಿದ್ದೆ. ಆದರೆ ಅಮ್ಮನ ವಿಷಯದಲ್ಲಿ ನಾನು ಕಾಲ್ ಮಾಡೋದಕ್ಕೂ ನೀವು ಕಾಲ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಪ್ಲೀಸ್ ಕಾಲ್ ಮಾಡಿ. ಅವನೇ ಫೋನ್ ಮಾಡ್ತಿದ್ದಾನೆ. ರಿಸೀವ್ ಮಾಡಿ. ಅಮ್ಮ ಎಲ್ಲಿದ್ದಾರೆ ಅಂತ ಕೇಳಿ. ಹಲೋ, ಅಮ್ಮನಿಗೆ ಫೋನ್ ಕೊಡಿ. ಏನು? ನಾನು ಕೇಳಬೇಕಾಗಿರೋ ಮಾತನ್ನು ನೀನು ಕೇಳ್ತಾ ಇದೆಯಾ? ಅವ್ರು ಬೆಳಗ್ಗೆನೆ ದೇವಸ್ಥಾನಕ್ಕೆ ಅಂತ ಹೋದ್ರು, ಇನ್ನೂ ಮನೆಗೆ ಬಂದಿಲ್ಲ. ಎಲ್ಲಿ ಕರ್ಕೊಂಡು ಹೋಗಿದ್ಯಾ ಅವ್ರನ್ನ? ಅಮ್ಮನ್ನ ಮಾತಾಡ್ಸ್ಲಿಲ್ಲ. ಏನೋ ನಿನ್ನ ಮಾತಿನ ಅರ್ಥ? ಮಗನ ಮೀಟ್ ಮಾಡಿ ಆಶೀರ್ವಾದ ಮಾಡಿ ಬನ್ನಿ ಅಂತ ನಾನೇ ದೇವಸ್ಥಾನ ಕಳ್ಸ್ಕೊಟ್ಟಿದ್ದೀನಿ. ಈಗ ನನ್ನನ್ನ ದೇವಸ್ಥಾನಕ್ಕೆ ಬಂದ್ರ ಅಂತ ಕೇಳ್ತಾ ಇದೆಯಾ? ಅದು ಆಗಲ್ಲ ಅಮ್ಮ. ನೋಡೋ, ಈ ನಾಟಕ ಎಲ್ಲ ನನಗೆ ಇಷ್ಟ ಆಗಲ್ಲ. ಒಳ್ಳೆ ಮಾತಲ್ಲಿ ಆರ್ತಿ ಅವ್ರನ್ನ ಮನೆ ಕರ್ಕೊಂಬಂದ್ಬಿಟ್ರೆ ಒಳ್ಳೇದು. ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನನಗೆ ಅಮ್ಮನ ಬಗ್ಗೆ ಗೊತ್ತಿಲ್ಲ. ನಾನು ಅಮ್ಮನಿಗೋಸ್ಕರ ದೇವಸ್ಥಾನ ಹತ್ರ ವೆಯ್ಟ್ ಮಾಡ್ತಿದ್ದೆ. ಅಮ್ಮ ಕಾರಲ್ಲಿ ಬಂದ್ರು. ಅಮ್ಮ ನೋಡಿ ಖುಷಿಯಾಗಿ ದೇವ್ರಿಗೆ ಕೈ ಮುಗಿಣ ಅಂತ ತಿರುಗ್ದೆ. ವಾಪಸ್ ತಿರ್ಗೋಷ್ಟರಲ್ಲಿ ಅಮ್ಮ ಕಾಣಿಸ್ಲಿಲ್ಲ. ಅದಕ್ಕೆ ಅಮ್ಮ ವಾಪಸ್ ಮನೆಗೆ ಬಂದಿರ್ಬೋದೇನೋ ಅಂತ ಫೋನ್ ಮಾಡಿದ್ದು. ಏನು ಹೇಳ್ತಿದ್ಯಾ? ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದು ಬೆಳಿಗ್ಗೆ, ನೀನು ನನಗೆ ಫೋನ್ ಮಾಡ್ತಿರೋದು ಈಗ. ಅಂದ್ರೆ ನೀನೇ ಅವ್ರನ್ನೆಲ್ಲೋ ಬಚ್ಚಿಟ್ಟು ಈಗ ಸುಳ್ಳು ಹೇಳ್ತಾ ಇದೆಯಾ? ನಾನು ಖಂಡಿತವಾಗ್ಲೂ ಸುಳ್ಳು ಹೇಳ್ತಿಲ್ಲ, ನಾಟಕ ಮಾಡ್ತಿಲ್ಲ. ನನ್ ನಿಜವಾಗ್ಲೂ ಅಮ್ಮನ ಬಗ್ಗೆ ಏನು ಗೊತ್ತಿಲ್ಲ. ನಾನು ದೇವಸ್ಥಾನ ಹತ್ರ ವೆಯ್ಟ್ ಮಾಡ್ತಿದ್ದೆ. ಅಮ್ಮ ಬಂದಿದ್ದು ನಿಜ. ಆದ್ರೆ ನಾನು ತಿರುಗಿ ಅಮ್ಮನ ಹತ್ರ ಮಾತಾಡ್ಸೋಣ ಅಷ್ಟೊತ್ತಿಗೆ ಅಮ್ಮ ಕಾಣಿಸ್ತಿರ್ಲಿಲ್ಲ. ಎರಡು ನಿಮಿಷ ಕೊಟ್ಟಿಲ್ಲ. ಹಲೋ, ಏನೋ
ಅಮ್ಮ ಕಾಣಿಸ್ತಿಲ್ಲ ಅಂತ ಡ್ರಾಮಾ ಮಾಡ್ತಿದ್ಯಾ? ಒಳ್ಳೆ ಮತ್ತೆ ಸಂಜೆ ಅಷ್ಟೊತ್ತಿಗೆ ಅಮ್ಮ ಮನೆಗೆ ಬಂದ್ರೆ ಸರಿ. ಖಂಡಿತವಾಗ್ಲೂ ನನಗೆ ಅಮ್ಮನ ಬಗ್ಗೆ ಗೊತ್ತಿಲ್ಲ ಕಣೋ. ನನಗೆ ಗೊತ್ತು ಕಣೋ, ಅವತ್ತು ದೊಡ್ಡದಾಗಿ ಹೇಳಿದ್ದೆ ಅಮ್ಮನ ಹೇಗಾದ್ರೂ ಮಾಡಿ ಮನೆಯಿಂದ ಕರ್ಕೊಂಡು ಹೋಗ್ತೀನಿ ಅಂತ. ಬರ್ಡೇ ಅಂತ ನೆಪ ಇಟ್ಕೊಂಡು ಅಮ್ಮನ ಕರೆಸ್ಕೊಂಡು ಕಿಡ್ನಾಪ್ ಮಾಡಿದ್ಯಾ? ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಅಮ್ಮ ಮನೆಗೆ ಬಂದು ಸೇರಿದ್ರೆ ಸರಿ, ಇಲ್ಲಾಂದ್ರೆ ನಿಂಗೆ ಗ್ರಾಚಾರ ಹಾಕೋದಿದೆ. ಕಟ್ ಮಾಡಿಬಿಟ್ಟ ರಾಸ್ಕಲ್. ಖಂಡಿತ ಶಶಾಂಕ್ ಜೊತೆ ಸೇರ್ಕೊಂಡು ಇವನೇನೋ ನಾಟಕ ಮಾಡ್ತಿದ್ದಾನೆ. ಇವತ್ತು ಕಾದಿದೆ ಅವನಿಗೆ. ಏನಂತೆ ಆರ್ತಿ ಮನೆಗೆ ಹೋಗಿಲ್ವಂತ? ಇಲ್ಲ ಡ್ಯಾಡ್, ಅಮ್ಮ ದೇವಸ್ಥಾನಕ್ಕಂತ ಮನೆ ಬಿಟ್ಟವ್ರು ವಾಪಸ್ ಮನೆಗೆ ಹೋಗಿಲ್ವಂತೆ. ನಾನ್ ದೇವಸ್ಥಾನ ಹತ್ರ ಅಮ್ಮ ನೋಡಿದ್ದು ನಿಜ, ಭ್ರಮೆ ಅಲ್ಲ. ಅಂದ್ರೆ ಅಮ್ಮನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ.